ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದ್ದು ಎಲ್ಲರಿಗೂ ಗೊತ್ತು. ದರ್ಶನ್ ಮತ್ತು 16 ಮಂದಿ ಜೈಲಿಗೆ ಹೋಗೋಕೆ ಕಾರಣ ಪವಿತ್ರ ಗೌಡ ಅನ್ನೋದು ಆರೋಪ. ಅದೇನಿದ್ರೂ ಇದೀಗ ಜಾಮೀನು ಮೇಲೆ ಪವಿತ್ರ ಗೌಡ ಹೊರಬಂದಿದ್ದಾರೆ. ಪವಿತ್ರ ಗೌಡ ಬಗ್ಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು. ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಮಾತ್ರ ಪವಿತ್ರ ಗೌಡ ಮುಗ್ಧೆ, ಆಕೆ ತಪ್ಪೇ ಮಾಡಿಲ್ಲ, ಅವಳಿಗೆ ಜಾಮೀನು ಸಿಕ್ಕಿದ್ದು ಖುಷಿಯಾಗಿದೆ, ಅವಳಿಗಾಗಿ ಹರಕೆ ಹೊತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹೌದು, ಸಂಜಯ್ ಸಿಂಗ್ ಪವಿತ್ರ ಗೌಡ ಅವರ ಮಾಜಿ ಪತಿ. ಪವಿತ್ರ ಗೌಡ ಕೊಲೆ ಆರೋಪ ಮೇಲೆ ಜೈಲು ಸೇರಿದ್ರು. ಈಗ ಜಾಮೀನು ಮೇಲೆ ಹೊರಬಂದಿದ್ದಾರೆ. ಕಾಕತಾಳೀಯ ಎಂಬಂತೆ ಸಂಜಯ್ ಸಿಂಗ್ ಪವಿತ್ರಾಗೆ ಜಾಮೀನು ಸಿಕ್ಕ ಸಂದರ್ಭವೇ ಬೆಂಗಳೂರಿಗೆ ಬಂದಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿರೋದು ಸಂತಸವಾಗಿದೆ. ಮಾಜಿ ಪತ್ನಿ ಸಲುವಾಗಿ ತಾವು ಹರಕೆ ಹೊತ್ತಿರೋದಾಗಿಯೂ ತಿಳಿಸಿದ್ದಾರೆ. ನಾನು ಬೆಂಗಳೂರಿಗೆ ಬಂದಿದ್ದು ಪವಿತ್ರ ಗೌಡ ಮೇಲಿನ ಒಲವಿಂದ. ಬೇರೆ ಕೆಲಸದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ವಿಮಾನ ನಿಲ್ದಾಣಕ್ಕೆ ಬಂದಾಗ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ ಎಂಬ ವಿಷಯ ಗೊತ್ತಾಯಿತು. ಆ ದೇವರೇ ನನ್ನನ್ನ ಈ ಸಮಯದಲ್ಲಿ ಇಲ್ಲಿಗೆ ಕಳಿಸಿರೋದು ಅನ್ಸುತ್ತೆ. ಮಾಜಿ ಪತಿ ಅನ್ನೋದನ್ನ ಬಿಡಿ, ನಾನು ಪತಿ ಅಲ್ವಾ, ಹಾಗಾಗಿ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದ್ದಕ್ಕೆ ಸಂತೋಷ ಆಗುತ್ತೆ. ಹೇಗಾದ್ರೂ ಅವರು ಹೊರಗೆ ಬರಲಿ ಅಂತ ನಾನು ಪ್ರತಿದಿನ ದೇವರಲ್ಲಿ ಬೇಡ್ಕೊಳ್ತಿದ್ದೆ. ಪವಿತ್ರ ಗೌಡ ಈ ಕೇಸ್ನಿಂದ ಶಾಶ್ವತವಾಗಿ ಹೊರಗೆ ಬರಲಿ ಅಂತ ಹರಕೆ ಹೊತ್ಕೊಂಡಿದ್ದೇನೆ ಅಂದಿದ್ದಾರೆ ಸಂಜಯ್ ಸಿಂಗ್. ಅಂದಹಾಗೆ 2007ರ ಜುಲೈನಲ್ಲಿ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಮದುವೆ ಆಗಿತ್ತು. ಈ ಜೋಡಿಗೆ ಹೆಣ್ಣು ಮಗು ಜನಿಸಿತ್ತು. 2013ರ ಆಗಸ್ಟ್ನಲ್ಲಿ ಇಬ್ಬರು ವಿಚ್ಛೇದನ ಪಡೆದ್ರು. ಟೈಮಿಂಗ್ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ನಮ್ಮ ವಿಚ್ಛೇದನ ಆಯಿತು. ಅದನ್ನು ಹೊರತುಪಡಿಸಿ ಬೇರೆ ಏನೂ ಕಾರಣ ಇರಲಿಲ್ಲ ಎಂದಿರುವ ಸಂಜಯ್ ಸಿಂಗ್, ಮುಂದೆಯೂ ದರ್ಶನ್ ಜೊತೆ ಪವಿತ್ರ ಚೆನ್ನಾಗಿರ್ತೇನೆ ಅಂದರೆ ಇರಲಿ ಅಂದಿದ್ದಾರೆ. ಸದ್ಯ ಪವಿತ್ರಾಗೆ ಜಾಮೀನು ಸಿಕ್ಕಿರೋದು ಖುಷಿಯಾಗಿದೆ. ಈ ಕೇಸ್ ಮುಗಿದ್ರೆ ಸಾಕು ಅನಿಸ್ತಿದೆ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಸಿಗಲಿ. ನಾನು ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಿದ್ದೇನೆ, ಪವಿತ್ರ ಮುಗ್ಧೆ, ಆಕೆ ಯಾವ ತಪ್ಪು ಮಾಡಿಲ್ಲ. ಇನ್ಮುಂದೆಯೂ ದರ್ಶನ್ ಜೊತೆ ಪವಿತ್ರ ಚೆನ್ನಾಗಿರ್ತಾಳೆ ಅಂದರೆ ಇರಲಿ. ಆಕೆ ಸ್ಟ್ರಾಂಗ್ ಲೇಡಿ. ಈ ಪ್ರಕರಣದಲ್ಲಿ ಪವಿತ್ರದ್ದೇನೂ ತಪ್ಪಿಲ್ಲ. ಆಕೆಗೆ ಕೆಟ್ಟ ಮೆಸೇಜ್ ಬಂದಿರೋದಕ್ಕೆ ಯಾರಿಗೆ ಹೇಳಬೇಕಿತ್ತೋ ಅವರಿಗೆ ಹೇಳಿದ್ದಾರೆ. ಅದರಲ್ಲಿ ಆಕೆಯದ್ದು ತಪ್ಪಿಲ್ಲ. ಇನ್ನು ದರ್ಶನ್ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬೇಗ ಚೇತರಿಸಿಕೊಳ್ಳಲಿ ಅಂದಿದ್ದಾರೆ ಸಂಜಯ್ ಸಿಂಗ್. ಜಾಮೀನು ಸಿಕ್ಕ ಬಳಿಕ ಪವಿತ್ರ ಮತ್ತು ಕುಟುಂಬ ತಮ್ಮ ಮನೆ ದೇವರು ವಜ್ರಮುನೇಶ್ವರ ದೇವಾಲಯಕ್ಕೆ ಹೋಗಿ ಹರಕೆ ತೀರಿಸಿದ್ದಾರೆ. ಈ ಹಿಂದೆ ನಾನು ಮತ್ತು ಪವಿತ್ರ ಎಷ್ಟೋ ಸಲ ಆ ದೇವಸ್ಥಾನಕ್ಕೆ ಹೋಗಿದ್ದೇವೆ. ನಮ್ಮ ಮಗಳ ಮುಡಿ ಕೊಡುವ ಶಾಸ್ತ್ರವನ್ನ ಅಲ್ಲೇ ಮಾಡಿದ್ದೇವೆ. ಅಲ್ಲಿ ನಮ್ಮ ಕೆಲಸ ಆಗೋದಿದ್ರೆ ದೇವರು ಬಲಗಡೆಯಿಂದ ಹೂಪ್ರಸಾದ ಕೊಡ್ತದೆ. ಪವಿತ್ರಗೆ ಆ ದೇವರ ಬಗ್ಗೆ ಭಾರಿ ನಂಬಿಕೆ ಇದೆ ಅಂತ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಅದೇನೇ ಇರಲಿ, ಜಾಮೀನು ಸಿಕ್ಕಿದ್ದು ಖುಷಿಯಾಗಿದೆ. ಆ ದೇವರು ನನ್ನ ಮಾತು ಕೇಳಿದ್ದಾರೆ. ಸದ್ಯ ಈ ಕೇಸ್ ಮುಗಿದ್ರೆ ಸಾಕೆನಿಸುತ್ತೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ನಾನು ಮೊದಲಿನಿಂದಲೂ ಹೇಳ್ತಿದ್ದೆ, ಈಗಲೂ ಹೇಳ್ತಿದ್ದೀನಿ, ಪವಿತ್ರ ಇನ್ನೋಸೆಂಟ್, ಆಕೆ ತಪ್ಪು ಮಾಡಿಲ್ಲ. ಆಕೆ ಬಹಳ ಮಹತ್ವಾಕಾಂಕ್ಷಿ ಅಂತ ಹೇಳಿರುವ ಸಂಜಯ್ ಸಿಂಗ್, 6 ತಿಂಗಳ ಹಿಂದೆ ಒಮ್ಮೆ ನಮ್ಮ ಮಾವನಿಗೆ ಕಾಲ್ ಮಾಡಿದ್ದೆ. ಆಗ ಪವಿತ್ರ ಬಗ್ಗೆ ವಿಚಾರಿಸಿದೆ. ಈಗಲೂ ಪವಿತ್ರಗಾಗಿಯೇ ಕಾಯ್ತಿದ್ದೀನಿ, ಮುಂದೆಯೂ ಕಾಯ್ತೇನೆ ಅಂದಿದ್ದಾರೆ ಸಂಜಯ್ ಸಿಂಗ್.